ಅಲ್ಲ, ಬಿಜೆಪಿಯವರು ಜೆಡಿಎಸ್ ಅವರು ರಾಜೀನಾಮೆ ಕೇಳೋದು ಸಹಜ, ಯಾಕೆಂದರೆ ಅವರು ವಿರೋಧ ಪಕ್ಷದಲ್ಲಿದ್ದಾರೆ. ಆದರೆ ಕೋಳಿವಾಡ ಅವ್ರು ಕೇಳಿರ್ತಕ್ಕಂಥದ್ದು ಪಕ್ಷದೊಳಗಡೆ ಒಂದು ಸಣ್ಣ ಸ್ಪಾರ್ಕನ್ನು ಹುಟ್ಟಾಕಿದೆ. ಅದನ್ನು ಅಲ್ಲೇ ಆ ಕಿಡಿಯನ್ನು ಆರಿಸ್ಬಿಡ್ತಾರಾ, ಆ ಕಿಡಿ ಜೋರಾಗಿ ಬೆಂಕಿ ಹತ್ಕೊಳ್ಳುತ್ತಾ ಗೊತ್ತಿಲ್ಲ. ಇನ್ನು ಮೂಡ ಚಕ್ರವ್ಯೂಹದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಕ್ಕಾಕೊಂಡಿರೋದ್ರಿಂದ ರಾಜೀನಾಮೆಯನ್ನು ಅವರು ಕೊಡಲೇಬೇಕು ಅಂತಂದ್ಬಿಟ್ಟು ಬಿಜೆಪಿ ಬಿಗಿಪಟ್ಟನ್ನು ಹಿಡಿದಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಇವತ್ತೊಂದು ಹೈ ಡ್ರಾಮಾನೇ ಮಾಡಿಬಿಡ್ತು. ವಿಧಾನಸೌಧಕ್ಕೆ ಬೀಗ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಪೊಲೀಸರು ರೆಡಿಯಾಗಿದ್ದರು, ಎಲ್ಲರನ್ನೂ ವಶಕ್ಕೆ ತಗೊಂಡ್ರು. ಆದರೆ ಬೆಲ್ಲದ್ ಅವರು ಏನೋ ಪೊಲೀಸರು ಕಣ್ ತಪ್ಪಿಸಿ ಬೀಗ ಹಾಕಕ್ಕೆ ಹೋಗಿದ್ರಂತೆ, ಕೊನೆಗೆ ಅದನ್ನೂ ತಡೆದ್ರು. ಹಾಗಾದರೆ ಇವತ್ತು ಬಿಜೆಪಿ ಪ್ರೊಟೆಸ್ಟ್ ಹೇಗಿತ್ತು ನೋಡೋಣ ಬನ್ನಿ. ಸಿಎಂಗೆ ಮೂಡಾ ಸೈಟ್ ಸಂಕಷ್ಟ. ಸಿದ್ದು ರಾಜೀನಾಮೆಗೆ ಬಿಜೆಪಿ ಪಟ್ಟು. ವಿಧಾನಸೌಧಕ್ಕೆ ಬೀಗ ಹಾಕಲು ಯತ್ನ. ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡಾ ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಸಿಎಂ ರಾಜೀನಾಮೆ ಕೋಲಾಹಲ ಜೋರಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ಭ್ರಷ್ಟ ಸಿದ್ದರಾಮಯ್ಯನವರೇ ತನಿಖೆ ಎದುರಿಸಿ, ಭ್ರಷ್ಟ ಕಾಂಗ್ರೆಸ್ ತೊಲಗಲಿ, ಬಡವರಿಗೆ ನ್ಯಾಯ ಸಿಗಲಿ ಎಂಬ ಪ್ಲೇಕಾರ್ಡ್ಗಳನ್ನು ಪ್ರದರ್ಶಿಸಿ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ವಿಧಾನಸೌಧಕ್ಕೆ ಬೀಗ ಹಾಕುವ ಪ್ರಯತ್ನ ವಿಫಲ. ಬೆಲ್ಲದ್ ಸೇರಿ ಪ್ರತಿಭಟನಾಕಾರರು ಖಾಕಿ ವಶಕ್ಕೆ. ವಿಧಾನಸೌಧಕ್ಕೆ ಬೀಗ ಹಾಕುವ ಬಿಜೆಪಿ ಪ್ರಯತ್ನವನ್ನ ಪೊಲೀಸರು ವಿಫಲಗೊಳಿಸಿದರು. ಕೆಂಗಲ್ ಗೇಟ್ ಬಳಿಗೆ ಎಲ್ಲರನ್ನೂ ವಶಕ್ಕೆ ಪಡೆದರು. ಈ ಮಧ್ಯೆ ಪೊಲೀಸರ ಕಣ್ಣು ತಪ್ಪಿಸಿ ಬೀಗ ಹಾಕೋದಕ್ಕೆ ಶಾಸಕ ಅರವಿಂದ ಬೆಲ್ಲದ್ ಪ್ರಯತ್ನ ಪಟ್ಟರು. ಆದರೆ ಬೆಲ್ಲದ್ ಯತ್ನವನ್ನ ಪೊಲೀಸರು ತಡೆಯುವಲ್ಲಿ ಯಶಸ್ವಿಯಾದರು. ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಸೇರಿ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದ ಪೊಲೀಸರು ಬಸ್ನಲ್ಲಿ ತುಂಬಿಸಿಕೊಂಡು ಹೋದರು. ಈ ಸರ್ಕಾರ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿದೆ. ಈ ಸರ್ಕಾರಕ್ಕೆ ಕ್ಯಾಬಿನೆಟ್ ನಡೆಸೋಕ್ಕೂ ಅಧಿಕಾರ ಇಲ್ಲ. ಯಾಕಂದ್ರೆ ಇಡೀ ಸರ್ಕಾರನೇ ಭ್ರಷ್ಟಾಚಾರದಲ್ಲಿ ಮುಳುಗಿರೋದು. ಮೂಡ ಹಗರಣದಲ್ಲಿ ಕೋರ್ಟ್ ಆದೇಶ ಮಾಡಿರುವಂಥದ್ದು, ಗವರ್ನರ್ ಅವರು ಆದೇಶ ಮಾಡಿರೋದು, ಇದೆಲ್ಲನೂ ಕೂಡ ಕೋರ್ಟಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಈ ಕೇಸಲ್ಲಿ ಕರಪ್ಷನ್ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಂತ. ಇಷ್ಟಾದ್ರೂ ಕೂಡ ಅಧಿಕಾರಕ್ಕೆ ಅಂಟ್ಕೊಂಡು ಕೂತಿರುವಂಥದ್ದು ಇದು ಸರಿಯಲ್ಲ. ಕತೆ ಹೇಳೋಂತ ಸಿದ್ದರಾಮಯ್ಯನವರೇ, ನೈತಿಕತೆ ಕತೆ ಹೇಳ್ತೀರಿ, ಬರೀ ಕತೆ ಹೇಳೋದಲ್ಲ. ನಿಮಗೆ ಅಂತ ಬಂದಾಗ ನ್ಯಾಯನೂ ಇಲ್ಲ, ನೀತಿನೂ ಇಲ್ಲ, ಧರ್ಮನೂ ಇಲ್ಲ, ನಿಮ್ಗೆ ಆತ್ಮರಾಜ್ಯನೂ ಇಲ್ಲ. ಧಿಕ್ಕಾರ ಧಿಕ್ಕಾರ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ. ಹಂಗೆ ಎಲ್ಲಾರ ಕಡೆ ಹೇಳಿಸ್ಕೊಳ್ಳೋಕ್ಕಿಂತ ಮೊದಲು ಸಿದ್ದರಾಮಯ್ಯನವರ ತಾವು ಒಂದು ಮೇಲ್ಪಂಕ್ತಿ ಹಾಕ್ರಿ. ಈಗ ಆಲ್ರೆಡಿ ನಿಮ್ಮ ಮೇಲೆ ಕೇಸ್ ಆಗೈತಿ, ಈಗ ಆಲ್ರೆಡಿ ನಿಮ್ಮ ಮೇಲೆ ಎನ್ಕ್ವೈರಿ ನಡೆದೈತಿ, ಇವತ್ತು FIR ಕೂಡ ಆಗ್ತೈತಿ. ಹಾಗಾಗಿ ಜೈಲಿಗೆ ಹೋಗುವಂಥ ಪ್ರಸಂಗ ತೆಗೆದುಕೊಂಡು ಬರಬೇಡ್ರಿ. ಇಮಿಡಿಯೇಟ್ಲಿ ತಾವು ರಾಜೀನಾಮೆ ಕೊಡ್ರಿ ಅಂತ ನಾವು ವಿನಂತಿ ಮಾಡ್ತೇವೆ. ಸಿದ್ದರಾಮಯ್ಯನವರೇ, ನೀವು ಮಿಸ್ಟರ್ ಕ್ಲೀನರ್, ಭಂಡತನ ಬಿಟ್ಟು ಕೂಡಲೇ ರಾಜೀನಾಮೆ ಕೊಡಿ. ಸಿದ್ದರಾಮಯ್ಯನವರು ನಾವೇನೂ ತಪ್ಪು ಮಾಡಿಲ್ಲ ಅಂತ ಪದೇ ಪದೇ ಸಮರ್ಥಿಸ್ಕೊಳ್ತಾ ಇದ್ದಾರೆ. ನೀವು ಮಿಸ್ಟರ್ ಕ್ಲೀನಾ ಅಂತ ಬಿಜೆಪಿಗರು ಪ್ರಶ್ನಿಸಿದ್ದಾರೆ. ನಿಮಗೆ ಸಂವಿಧಾನದ ಮೇಲೆ ಗೌರವ ಇದ್ದರೆ ಕೂಡಲೇ ರಾಜೀನಾಮೆ ಕೊಟ್ಟು ಗೌರವ ಉಳಿಸ್ಕೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ, ನಿಮ್ಮ ಕಾಲ ಹತ್ತಿರ ಬಂದಿದೆ, ನೀವು ಜೈಲಿಗೆ ಹೋಗಲೇಬೇಕು. ಅವತ್ತು ರೆಡ್ಡಿ BSYಗೆ ಒಂದು ನ್ಯಾಯ, ನಿಮಗೆ ಈಗ ಒಂದು ನ್ಯಾಯನ ಅಂತ ಕೇಸರಿ ನಿಗಿ ನಿಗಿ ಕೆಂಡ ಕಾರಿದೆ. ಕರ್ನಾಟಕಕ್ಕೆ ಕಳಂಕ ಪ್ರಾಯರಾಗಿದ್ದೀರಿ ತಾವು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಗೌರವ ಅಷ್ಟೋ ಇಷ್ಟೋ ಏನಾದ್ರೂ ಉಳಿದಿದ್ರೆ ನೀವಿವತ್ತು ರಾಜೀನಾಮೆ ಕೊಡೋದ್ರಿಂದ ನಿಮ್ಮ ಗೌರವವನ್ನ ಉಳಿಸ್ಕೊಳ್ಳಿ. ಪರಿಸ್ಥಿತಿ ಬಹಳ ಹದ್ದುಗೆಟ್ಟು ಹೋಗ್ತಾ ಇದೆ. ನಿಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ, ನಿಮ್ಮ ಶಾಸಕರಾಗಲಿ ಕೋರ್ಟ್ನ ಆದೇಶಗಳನ್ನ ತಿರುಚಲಿಕ್ಕೆ ಆಗೋದಿಲ್ಲ. ಘನ ನ್ಯಾಯಾಲಯಗಳು ನೀವು ಮಾಡಿದ್ದು ತಪ್ಪು ಅಂತ ಅಂದಾಗ್ಲೂ ಕೂಡ ಸಮರ್ಥಿಸ್ಕೊಂಡಿಲ್ಲ, ನಾನು ಹೋರಾಟ ಮಾಡ್ತೀನಿ ಅಂದಾಗ ಪ್ರತಿಯೊಬ್ಬರಿಗೂ ಬರುವಂತ ಒಂದು ಅನುಮಾನ ಏನು ಅಂದ್ರೆ
ಏನು ಈ ಕೋರ್ಟ್ಗಳು ಕೂಡ ಇವತ್ತು ಪ್ರಯೋಜನಕ್ಕೆ ಬರ್ತಾ ಇಲ್ವಾ ಅನ್ನೋ ಒಂದು ಅನುಮಾನ ಬರ್ತಾ ಇದೆ. ಇವತ್ತು ಎಷ್ಟೋ ಅನೇಕ ಮಹನೀಯರು ತಪ್ಪು ಅಂತ ಸಾರಿದ ತಕ್ಷಣ ರಾಜೀನಾಮೆನ ಕೊಟ್ಟು ಮನೆಗೆ ಹೋಗೋದನ್ನ ನಾವು ನೋಡಿದ್ದೀವಿ. ಆದರೆ ಈ ಪ್ರಪ್ರಥಮ ಬಾರಿಗೆ ನಾನಿಲ್ಲ, ಐ ವಿಲ್ ಚಾಲೆಂಜ್ ಫಾರ್ ದಿಸ್, ಐ ವಿಲ್ ಡೂ ಇಟ್, ಇದೇ ಸ್ಟಾರ್ಟ್ ಆಗಿದೆ. ರಾಜ್ಯದ ಜನ ಚೀತು ಅಂತ ಉಗಿತಾ ಇದ್ದಾರೆ. ಅವರು ಬೀದಿಗೆ ಇಳಿದು ನಿಮ್ಮ ಪಾರ್ಟಿಯನ್ನ ಬೆತ್ತಲು ಮಾಡೋಕ್ ಮುಂಚೆ ಯು ಶುಡ್ ರಾಜೀನಾಮೆ ಕೊಡಿ ಅನ್ನೋ ಮಾತನ್ನು ಹೇಳಿ, ನೀವು ರಾಜೀನಾಮೆ ಕೊಡುವವರೆಗೆ ಕರ್ನಾಟಕದ ಜನರ ಧ್ವನಿಯಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಮುಂದುವರಿಸುತ್ತೆ. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಿಎಂ ರಾಜೀನಾಮೆ ಕೋಲಾಹಲ ಜೋರಾಗಿದೆ. ವಿಪಕ್ಷಗಳ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಡೋಂಟ್ ಕೇರ್ ಅಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.